ಕಡಿಮೆ ಬಜೆಟ್ ಒಳಗಡೆ ನಾವು ಒಂದು ಹಳ್ಳಿ ಒಳಗೆ ಮನೆಯನ್ನು ಕಟ್ತಿದ್ವಿ. ಇದರ ಸೈಜ್ ಬಂದು 16ವರೆಗೆ 31 ಇದೆ. ನೀವೇನಾದರೂ ಒಂದು ಲೋ ಬಜೆಟ್ ಒಳಗಡೆ ಮನೆಯನ್ನು ಕಟ್ಟಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋನ ಮಿಸ್ ಮಾಡ್ದೇನೆ ನೋಡಿ. ಇಲ್ಲಿವರೆಗೂ ಅಂದರೆ ಬೇಸ್ಮೆಂಟ್ವರೆಗೂ ಕಟ್ಟಿದ್ದೀವಿ. ಎಷ್ಟು ಖರ್ಚು ಬಂತು ಮತ್ತು ಇದನ್ನು ಯಾವ ಥರ ಕಟ್ಟಿದ್ದೀವಿ. ನಮ್ಮೂರ ಕಡೆ ಬ್ಲಾಕ್ ಸಾಯಿಲ್ ಇರೋದಕ್ಕೆ ಪೈಲ್ ಕಾಲಮ್ನ ಹೊಡೆದ್ಬಿಟ್ಟು ಮನೆಯನ್ನು ಕಟ್ತಾರೆ. ಅದಕ್ಕೆ ಪೈಲ್ ಕಾಲಮ್ ಹೊಡೆಯುವಂಥ ಗಾಡಿ ಬಂದುಬಿಟ್ಟು ಪೈಲ್ ಹೋಲ್ನ ಹೊಡೆದ್ಬಿಟ್ಟು ಕಾಲಮ್ನ ತುಂಬಿ ರೆಡಿ ಮಾಡಿಕೊಡ್ತಾರೆ. ಅವರು ಒಂದು ಫೂಟ್ಗೆ ಚಾರ್ಜ್ ಮಾಡೋದು 120 ರೂಪಾಯಿ. ಅಂದರೆ 10 ಫೂಟ್ ಡೀಪ್ ಹೊಡೆದಿದ್ದಕ್ಕೆ 1200 ರೂಪಾಯಿ ಒಂದು ಕಾಲಮ್ಗೆ ತೊಗೊತಾರೆ. ಅಂಥದ್ದು 12 ಕಾಲಮ್ನ ಹೊಡೆದಾರೆ. ಅಂದರೆ 14,400 ರೂಪಾಯಿ ಬರೀ ಅವ್ರ ಕಾಲಮ್ನ ಹೋಲ್ನ ಹೊಡೆದು ತುಂಬಿಕೊಡೋದಕ್ಕೆ 14,400 ರೂಪಾಯಿ ಬರೀ ಅವ್ರ ಚಾರ್ಜಸ್ ಆಯಿತು. ಪಾಯನ ತೆಗೆಸೋದಕ್ಕಂತ ಹೋದಾಗ ಮಳೆ ಜಾಸ್ತಿ ಆಗಿತ್ತು ಅನ್ನೋ ಕಾರಣಕ್ಕೆ JCBಯಿಂದಾನೇ ಪಾಯನ ತೆಗೆಸುವಂಥ ಸಿಚುವೇಶನ್ ಬಂತು. ಆ ಪಾಯನ ತೆಗೆಯೋದಕ್ಕೆ JCB ಚಾರ್ಜಸ್ ಬಂದುಬಿಟ್ಟು ತಾಸಿಗೆ 1000 ತನಕ 2 ತಾಸುಗಳ ಕೆಲಸ ಮಾಡಿಬಿಟ್ಟು 2,000 ರೂಪಾಯಿನ ತೊಗೊಂಡ್ರು. JCBಯಿಂದ ಪೂರ್ತಿಯಾಗಿ ಮಣ್ಣು ಬರದೇ ಇರೋದಕ್ಕೆ ಮತ್ತೆ ಲೇಬರ್ ಕಡೆಯಿಂದ ಮಣ್ಣನ್ನು ತೆಗೆಸ್ಬೇಕಾಯಿತು. ಅದಕ್ಕೆ ಮತ್ತೆ 3,000 ರೂಪಾಯಿನ ಕೊಡಬೇಕಾಯಿತು. ಕೆಲಸ ಮಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದಂತೂ ಗ್ಯಾರಂಟಿ. ನಾವು ಅಂದ್ಕೊಂಡಿರ್ತೀನಿ ಎಲ್ಲನೂ ಆಗುತ್ತೆ ಅನ್ನೋದಕ್ಕೆ ಆಗೋದಿಲ್ಲ. ತೆಗೆಸಿರೋ ಪಾಯನ ಕಲ್ಲಿಂದ ಮುಚ್ಕೊಂಡು ಹಾಗೆ ಕಾಲಮ್ಗೆ ಬಾಕ್ಸ್ ಪುಟಿಂಗ್ನ ಹಾಕ್ಕೊಂಡು ರೆಡಿ ಮಾಡಿಕೊಂಡು ವಾಲ್ನ ಕಟ್ಟೋದಕ್ಕೆ ರೆಡಿ ಮಾಡಿದರು. ರೆಡಿ ಮಾಡಿ 4 ಫೂಟ್ನಷ್ಟು ವಾಲ್ನ ಕಟ್ಟಿದ್ದಾರೆ. ಇಲ್ಲಿವರೆಗೂ ಅಂತಂದರೆ 4 ಫೂಟ್ ವಾಲ್ಗೆ ಕಟ್ಟೋದಕ್ಕೆ 10 ಗಾಡಿ ಎಷ್ಟು ಕಲ್ಲು ಹೋಯಿತು. 10 ಗಾಡಿ ಕಲ್ಲಿಗೆ 4,200 ರೂಪಾಯಿದಂಗೆ 10 ಗಾಡಿಗೆ 42,000 ರೂಪಾಯಿ ಬರೀ ಕಲ್ಲಿಗೇನೆ ಆಯಿತು. ಇದಕ್ಕೆ ದಪ್ಪ ಉಸುಗನ್ನ ನಾವು 6 ಗಾಡಿ ಎಷ್ಟು ದಪ್ಪ ಉಸುಗನ್ನ ಬಿಡಿಸಿದ್ದೀವಿ. ಇದಕ್ಕೆ ದಪ್ಪ ಉಸಿಗೆ 2,600 ರೂಪಾಯಿ ಟ್ರಿಪ್ನಾಗೆ ಹೇಳಿದ್ರು 13,000 ರೂಪಾಯಿ ಬರೀ ಉಸಿಗೆನೇ ಆಯಿತು. ಕಾಲಮ್ಗೆ ಮತ್ತು ಫುಟಿಂಗ್ ಹಾಕೊಳ್ಳೋದಕ್ಕೆ ಕಬ್ಬಣ ಬಂದುಬಿಟ್ಟು 24,000 ರೂಪಾಯಿದಷ್ಟು ಕಬ್ಬಣ ಹೋಗಿದೆ. ಇದರೊಳಗಡೆ 7mm ಮತ್ತು JA ವೈರ್ ಕೂಡ ಹಿಡಿದು 24,000 ರೂಪಾಯಿದಷ್ಟು ಕಬ್ಬಣನ ಇದಕ್ಕೆ ಬಳಸಿದ್ದೀವಿ. ಕಡಿನ 1 ಟ್ರಿಪ್ನಷ್ಟು ಕಡಿನ ಬಳಸಿದ್ದೀವಿ. 1 ಟ್ರಿಪ್ಗೆ 5,400 ರೂಪಾಯಿ. ಅಂದರೆ ಅಲ್ಲಿಂದ ಇಲ್ಲಿಗೆ ತೊಗೊಂಬಂದುಬಿಡೋದಕ್ಕೆ ನಮ್ಮೂರಿಗೆ 900 ರೂಪಾಯಿದಂಗೆ 1 ಟನ್ನು 5 ಟನ್ನಷ್ಟು ಕಡಿನ ಬಿಡಿಸಿದ್ದೀವಿ. ಅದಕ್ಕೆ 5,400 ರೂಪಾಯಿ ಕಡಿಗೆನೇ ಆಯಿತು. ಮತ್ತು ಉಸುಗು 7,000 ರೂಪಾಯಿಗೆ 1 ಟ್ರ್ಯಾಕ್ಟರ್ನಷ್ಟು ಉಸುಗನ್ನ ಬಿಡಿಸಿದ್ದೀವಿ. 7,000 ರೂಪಾಯಿ ಉಸುಗೆ ಆಯಿತು. ಕಾಲಮ್ಗೆ ಪುಟಿಂಗ್ಗೆ ಮತ್ತು ಕಲ್ಲಿನ ವಾಲ್ಗೆ ಕಟ್ಟೋದಕ್ಕೆ ಇಲ್ಲಿವರೆಗೂ ಸಿಮೆಂಟು 75 ಚೀಲದಷ್ಟು ಸಿಮೆಂಟ್ ಹೋಗಿದೆ. 1 ಬ್ಯಾಗ್ ಸಿಮೆಂಟ್ಗೆ 340 ರೂಪಾಯಿದಂಗೆ ಹಿಡಿದ್ರೂ ಕೂಡ 75 ಚೀಲಕ್ಕೆ 25,500 ರೂಪಾಯಿದಷ್ಟು ಸಿಮೆಂಟು ಹೋಗಿದೆ. ಇವಾಗ ಕಲ್ಲಿನ ಬುನಾದಿ ಆದಮೇಲೆ ಇದರೊಳಗಡೆ ಮಣ್ಣನ್ನು ಫಿಲ್ ಮಾಡಬೇಕು. ಮಣ್ಣು ಫಿಲ್ ಮಾಡೋದಕ್ಕೆ ನಾವು ಗರ್ಸ್ ಮಣ್ಣನ್ನು ಯೂಸ್ ಮಾಡ್ತಿದ್ದೀವಿ. 1 ಟ್ರಿಪ್ ಗರ್ಸ್ ಮಣ್ಣಿಗೆ 2,000 ರೂಪಾಯಿದಂಗೆ ನಾವು 10 ಟ್ರಿಪ್ ಗರ್ಸ್ ಮಣ್ಣನ್ನು ಬಿಡಿಸಿದ್ದೀವಿ. 10 ಟ್ರಿಪ್ ಗರ್ಸ್ ಮಣ್ಣಿಗೆ 20,000 ರೂಪಾಯಿದಷ್ಟು ಚಾರ್ಜ್ ಆಯಿತು. ಇದನ್ನು ಒಳಗಡೆ ಹಾಕೋದಕ್ಕೆ ಅಂದರೆ ಫಿಲ್ ಮಾಡೋದಕ್ಕೆ 3,000 ರೂಪಾಯಿ ಅವ್ರಿಗೆ ಎಕ್ಸ್ಟ್ರಾ ಕೊಡಬೇಕಾಯಿತು. ಅಂದರೆ 23,000 ರೂಪಾಯಿ ಬರೀ ಗರ್ಸ್ ಹಾಕೋದಕ್ಕೆ ಮತ್ತು ತುಂಬೋದಕ್ಕೆ 23,000 ರೂಪಾಯಿ ಚಾರ್ಜ್ ಆಯಿತು. ಕಾಲಮ್ನಿಂದ ಹಿಡಿದು ಕಲ್ಲಿನ ಬುನಾದಿ ಕಟ್ಕೊಂಡು ಅದರೊಳಗಡೆ ಮಣ್ಣು ಹಾಕುವವರೆಗೂ 1,59,300 ರೂಪಾಯಿ ಅಷ್ಟು ಖರ್ಚಾಯಿತು. ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಖರ್ಚಾಗಿದೆ ಅಂತ ನಿಮ್ಮ ಮುಂದೆ ಪೂರ್ತಿಯಾಗಿ ಹೇಳಿದ್ದೀನಿ. ನಿಮ್ಮ ಊರಿಗೆ ತಕ್ಕಂತೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಮತ್ತು ಇದರೊಳಗಡೆ ಯಾವುದೇ ಥರದ ಮೇಸ್ತ್ರಿ ಪೇಮೆಂಟ್ ಆ್ಯಡ್ ಆಗಿರೋದಿಲ್ಲ. ನಿಮಗೇನಾದರೂ ಕಡಿಮೆ ಬಜೆಟ್ ಒಳಗಡೆ ಮನೆ ಕಟ್ಟೋದ್ರ ಮಾಹಿತಿ ಬೇಕಾಗಿತ್ತಪ್ಪ ಅಂತಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ.